ನಾನಂತೂ ಇಲ್ಲಿ ಸಿಕ್ಕಾಕನಿ ಇಬ್ರು ಹಂಗಂತ ಒಂದು ಬ್ಲಾಗು. ಈಗ ಏನಂತ ಹೇಳ್ತೀನಿ ಕೇಳಿ. ನಾನು ತಕ ಅಂತ ನಡ್ಕೊಂಡು ಹೋಗಿ ಮೊಟ್ಟೆ ತರೋಣ ಅಂತ ಹೋದ ತಕ್ಷಣ ಅಲ್ಲಿ ಹೋಗಿ ಅಣ್ಣನ ಹತ್ರ ಕೇಳಿದೆ, ಅಣ್ಣ 3 ಮೊಟ್ಟೆ ಅಂತೆ. ಅವ್ರು ಬಂದರು, ಎಲ್ಲ ತಗೊಂಡ್ರು, ಕವರ್ ಹಾಕೊಂಡ್ರು, 3 ಮೊಟ್ಟೆನೂ ಹಾಕಿ ಪ್ಯಾಕ್ ಮಾಡಿ ನಂಗೆ ಕೈಲಿ ಕೊಟ್ಬಿಟ್ರು. ತಗೊಂಡು ಓಡ್ತಾ ಇದ್ದೆ, ಮಳೆ ಬರ್ತಾಯಿತ್ತು, ಎಲ್ಲ ಗುಂಡೆ ಎಲ್ಲ ಆಗ್ದಿದ್ರು. ಹೋಗ್ತಾ ಹೋಗ್ತಾ ಕಾರ್ ಬೇರೆ ಬಂತು, ಇನ್ನೂ ಮಳೆ ಜಾಸ್ತಿ ಆಗ್ತಿತ್ತು. ಸರಿ ಅಂತ ಬೇಗ ಓಡಿ ಲಿಫ್ಟ್ ಹತ್ರ ನಿಂತ್ಕೊಂಡೆ. ನೋಡಿದ್ರೆ ನಾನು 3ನೇ ಫ್ಲೋರಲ್ಲಿ ಇತ್ತು. ತಿರ್ಗಾ ಲಿಫ್ಟೆಲ್ಲ ಬಂದು 14ನೇ ಫ್ಲೋರಿಗೆ ಹೋಗಿ ಮತ್ತೆ ರೂಮಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೋದ್ರೆ ಎಲ್ಲ ಮಲಗಿದ್ರು, ಎಲ್ಲ ಮೇಕಪ್ ಮಾಡ್ಕೊಂಡು ನಿಂತಿದ್ರು. ತಿರ್ಗಾ ಬಂದು ಒಬ್ಬ ಏನೋ ಹಾಕ್ತಿದ್ದ ಡಸ್ಟ್ಬಿನ್ಗೆ. ತಿರ್ಗಾ ಪ್ಲೇಟಲ್ಲಿ ರೈಸ್ ತೊಗೊಳ್ಳೋಣ ಅಂತ ಮೇಲೆ ಹೋದ್ರೆ ನಾನು ಪ್ಲೇಟೇ ಮರ್ತ್ಬಿಟ್ಟಿದ್ದೀನಿ. ತಿರ್ಗಾ ಏನು ನೋಡಿದೆ, ಮತ್ತೆ ರೂಮಿಗೆ ಬಂದು ಪ್ಲೇಟ್ ಎತ್ಕೊಂಡು ನನ್ನ ರೂಮ್ಮೇಟ್ ಪ್ಲೇಟ್ನ ತೊಗೊಂಡು ನನ್ನ ರೂಮ್ ಪ್ಲೇಟ್ಗೆ ರೈಸ್ ಹಾಕೊಂಡು, ತಿರ್ಗಾ ನನ್ನ ರೂಮ್ಮೇಟ್ ಪ್ಲೇಟ್ಗೂ ರೈಸ್ ಹಾಕೊಂಡು ತೊಗೊಂಡು ಟಕ ಅಂತ ಹಾಕಿ ಮಾಡಿದೆ. ನೋಡಿದ್ರೆ ಅವನು ಆಮ್ಲೆಟ್ ಮಾಡಿ ಅಂದ. ತಿರ್ಗಾ ಹೋಗಿ ಸೈಡ್ಸ್ ಬೇಕಲ್ಲ ಅಂದ್ಬಿಟ್ಟು ಆಮ್ಲೆಟ್ ಮಾಡೋಣ ಅಂತ ಸ್ಟವ್ ಹಚ್ಚಿ ಸ್ಟವ್ಗೆ ತವಾ ಇಟ್ಟು ಎಣ್ಣೆ ಹಾಕಿ 2 ಆಮ್ಲೆಟ್ ಹೊಡೆದಾಕಿದ ನಂತರ ನಮ್ಮ ರೂಮ್ಮೇಟ್ ಏನು ಮಾಡಿದ್ರು, ಟಕ ಅಂತ ಮಿಕ್ಸ್ ಮಾಡಿದ್ರು, ಮಸಾಲ ಹಾಕಿದ್ರು. ಮಸಾಲ ಹಾಕ್ಬಿಟ್ಟು ಈ ಕಡೆ ಒಂದು ಫ್ರೈಟು, ಈ ಕಡೆ ಒಂದು ಫ್ರೈ ಮಾಡಿಬಿಟ್ಟು ತೆಗ್ದು ಎಲ್ಲ ತೊಳೆದು ಇಟ್ಬಿಟ್ಟು ತಿರ್ಗಾ ತಗೊಂಡು ರೂಮಿಗೆ ಬಂದು ತೊಗೊಂಡು ಒಂದು ಬೈಟು ಆಮ್ಲೆಟು, 1 ಬೈಟು ರೈಸು ತೊಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು. ಚೆನ್ನಾಗಿ ತಿಂದು ಆಮೇಲೆ ತಿಂದು ಬಂದು ನೋಡಿದ್ರೆ ಮತ್ತೆ ಎಲ್ಲ ಆ ಥರನೇ ಮಲಗಿದ್ರು. ಪಿ ಜಿಲ್ಲ ಹುಡುಗರು ಮಲಗಿದ್ಮೇಲೆ ಸರಿಗೆ ಕೊನೆಗೂ ಕ್ಯಾರಮ್ ಬೋರ್ಡ್ ಆಡಿ ಮುಗಿಸ್ತು. ಕರೆಕ್ಟ್ ರೀ. ಹೆಂಗೆ ನಾವು ಅನ್ಬಿಲಿಯಬಲ್.